ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಸಂತೃಪ್ತಿ ಕಿಚನ್ಗೆ. ನಾನು ಪ್ರಿಯಾಂಕಾ. ಇವತ್ತು ಪಂಚಮಿ ಹಬ್ಬ ಇರೋದ್ರಿಂದ ಅಕ್ಕಿ ಹಿಟ್ಟಿನ ಚಪಾತಿ ಹೆಸರುಬೇಳೆ ಪಾಯಸ ಮಾಡ್ತಾ ಇದ್ದೀವಿ. ರೊಟ್ಟಿ ಪಂಚಮಿ ದಿನ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿ ಪಂಚಮಿ ಹಬ್ಬಕ್ಕೆ ಮಾಡುವ ಅಕ್ಕಿ ಹಿಟ್ಟಿನ ಚಪಾತಿ ಹಾಗೂ ಹೆಸರುಬೇಳೆ ಪಾಯಸ ಹೇಗೆ ಮಾಡ್ತಾ ಇದ್ದೀವಿ ಅಂತ ತೋರಿಸ್ತಾ ಇದ್ದೀವಿ. ಬನ್ನಿ ನೋಡ್ಕೊಂಬರೋಣ. ಮೊದಲಿಗೆ 1 ಕಪ್ ಚಪಾತಿ ಹಿಟ್ಟನ್ನು ತಗೊಳ್ಳಿ. ನಂತರ 1 ಕಪ್ ಮೈದಾ ಹಿಟ್ಟನ್ನು ತಗೊಳ್ಳಿ. ನಂತರ ಒಂದು ಪಾತ್ರೆ ತಗೊಂಡು ಮೈದಾ ಮತ್ತು ಚಪಾತಿ ಹಿಟ್ಟನ್ನು ಸೇರಿಸಿ ನಂತರ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು. ಕಲಿಸ್ಕೊಂಡ ನಂತರ ಕೊನೆಯಲ್ಲಿ ಎಣ್ಣೆಯನ್ನು ಹಾಕಿ 1 ಗಂಟೆ ನೆನೆಯಲು ಬಿಡಬೇಕು. ಇವಾಗ ಹಿಟ್ಟು ಚೆನ್ನಾಗಿ ನೆನೆಯವರೆಗೂ ಅಕ್ಕಿ ಹಿಟ್ಟಿನ ಚಪಾತಿಗೆ ಅಕ್ಕಿ ಹಿಟ್ಟಿನ ಮಿಶ್ರಣವನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನಿಟ್ಟು 2 ಗ್ಲಾಸ್ ನೀರು ಹಾಕ್ಕೊಳ್ಳಿ. ನಂತರ ನೀರು ಚೆನ್ನಾಗಿ ಕುದಿ ಬಂದ ನಂತರ 1.5 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ. ಚೆನ್ನಾಗಿ ಕುದ್ದ ನಂತರ 1 ಸ್ಪೂನ್ ತಗೊಂಡು ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಬೇಯಿಸ್ಕೊಳ್ಳಿ. ಬೆಂದ ನಂತರ ಗ್ಯಾಸ್ ಆಫ್ ಮಾಡಿ ಕೆಳಗಿಳಿಸ್ಕೊಂಡು ಒಂದು ಪರಾತ ತಗೊಂಡು ಪರಾತದಲ್ಲಿ ಹಿಟ್ಟನ್ನು ಹಾಕಿ ಸ್ವಲ್ಪ ಆರಲು ಬಿಡಬೇಕು. ಒಂದು 5 ನಿಮಿಷ ಬಿಟ್ಟರೆ ತಣ್ಣಗಾಗುತ್ತೆ. ತಣ್ಣಗಾದ್ಮೇಲೆ ಚೆನ್ನಾಗಿ ನಾದಿಕೊಳ್ಳಿ. ಅಕ್ಕಿ ಹಿಟ್ಟನ್ನು 1 ಗಂಟು ಇಲ್ಲದೆ ಇರೋ ಹಾಗೆ ನಾದ್ಕೋಬೇಕು. ನೋಡಿ, ಈ ಥರ ನಾದ್ಕೋಬೇಕು. 1 ಗಂಟು ಇರಬಾರ್ದು, ಸಾಫ್ಟಾಗಿ ಬರಬೇಕು ಅಕ್ಕಿ ಹಿಟ್ಟು. ಎಲ್ಲ ನಾದ್ಕೊಂಡ ನಂತರ ಪಕ್ಕಕ್ಕೆ ಇಟ್ಟಿಡಿ. ಇವಾಗ ಅಕ್ಕಿ ಹಿಟ್ಟಿನ ಚಪಾತಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ನಾವು ಮೈದಾ ಮತ್ತು ಚಪಾತಿ ಹಿಟ್ಟನ್ನು ಸೇರಿಸಿ ಕಲಸಿಟ್ಟಿದ್ವಲ್ಲ, ಆ ಮಿಶ್ರಣವನ್ನು ತಕ್ಕೋಬೇಕು. ಹಿಟ್ಟನ್ನು ತಗೊಂಡು ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹಿಟ್ಟನ್ನು ತಗೊಂಡು ಅಂಗೈಯಲ್ಲಿ ಹಾಕಿ ಸ್ವಲ್ಪ ಅಗಲ ಮಾಡಿ ಅದರೊಳಗೆ ಅಕ್ಕಿ ಹಿಟ್ಟನ್ನು ಸ್ವಲ್ಪ ತಗೊಂಡು ತುಂಬಬೇಕು. ನಾವು ಒಬ್ಬಟ್ಟು ಮಾಡ್ತೀವಲ್ಲ ಆ ಥರ ಚೆನ್ನಾಗಿ ತುಂಬಿ ಹಿಟ್ಟನ್ನು ಮೇಲೆ ಪೂರ್ತಿಯಾಗಿ ಕವರ್ ಮಾಡಬೇಕು. ಈ ಥರ ಎಲ್ಲ ಹಿಟ್ಟನ್ನು ತುಂಬಿಕೊಂಡು ಒಂದು ಕಡೆ ಎತ್ತಿಟ್ಕೊಳ್ಳಿ. ಇವಾಗ ಒಂದು ಪ್ಲಾಸ್ಟಿಕ್ ಪೇಪರ್ ತಗೊಂಡು ಅದಕ್ಕೆ ಎಣ್ಣೆಯನ್ನು ಹಚ್ಕೊಂಡು ನಾವು ತುಂಬಿಟ್ಟಿದ್ವಲ್ಲ ಆ ಉಳ್ಳಿಯನ್ನು ತಗೊಂಡು ಒಂದೊಂದಾಗಿ ಉತ್ತಾ ಬರಬೇಕು. ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಉದ್ದಬೇಕು, ಇಲ್ಲಾಂದರೆ ಹಿಡ್ಕೊಳ್ತವೆ. ನೋಡಿ, ಇಷ್ಟು ಉದ್ದಿದ್ರೆ ಸಾಕು. ತೆಳ್ಳಗಾದರೆ ಚೆನ್ನಾಗಿ ಬರ್ತವೆ. ನೋಡಿ, ಈಗ ಉದ್ದಾಗಿದೆ. ಇವಾಗ ಮತ್ತೆ ಗ್ಯಾಸ್ ಆನ್ ಮಾಡಿ ಒಂದು ಹೆಂಚನ್ನು ಇಟ್ಟು ಹೆಂಚು ಕಾದ್ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳಿ. ಎಣ್ಣೆಯನ್ನು ಹಾಕ್ಕೊಂಡ ನಂತರ ಇವಾಗ ಉದ್ದಿ ಇಟ್ಕೊಂಡಂತಹ ಅಕ್ಕಿ ಹಿಟ್ಟಿನ ಚಪಾತಿನ ಹೆಂಚಿನ ಮೇಲೆ ಹಾಕ್ಕೊಳ್ಳಿ. 2 ಕಡೆ ಚೆನ್ನಾಗಿ ಬೇಯಿಸಬೇಕು. ಬೇಯಿಸುವಾಗ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ. ಹಾಗಾದರೆ ಒಳಗಿನ ಮಿಶ್ರಣವೆಲ್ಲ ಚೆನ್ನಾಗಿ. ಇದನ್ನು ಒಂದು ಬಾಕ್ಸಿಗೆ ತೆಗೆದಿಟ್ಕೊಳ್ಳೋಣ. ಇವಾಗ ಅಕ್ಕಿ ಹಿಟ್ಟಿನ ಚಪಾತಿಗಳು ರೆಡಿಯಾಗಿದ್ದಾವೆ. ನಂತರ ಇದಕ್ಕೆ ಹೆಸರುಬೇಳೆ ಪಾಯಸನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀವಿ. ಮೊದಲಿಗೆ ನಾನಿಲ್ಲಿ ಹೆಸರುಬೇಳೆನ ಒಂದು ಕುಕ್ಕರಿಗೆ ಹಾಕಿ 2 ವಿಸಲ್ ಕೂಗಿಸ್ಕೊಂಡಿದ್ದೀನಿ. ಅರ್ಧ ಕಪ್ ಬೆಲ್ಲ ತೊಗೊಂಡಿದ್ದೀನಿ. ನಂತರ ಅರ್ಧ ಕಪ್ಪಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ. ಇದಕ್ಕೆ 1 ಏಲಕ್ಕಿ 1-2 ಲವಂಗನ ಜಜ್ಜಿ ಹಾಕ್ಕೊಂಡಿದ್ದೀನಿ. ಇವಾಗ ಹೆಸರುಬೇಳೆ ಪಾಯಸ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಇಟ್ಕೊಳ್ಳಿ. ಪಾತ್ರೆಗೆ
ಕುದಿಸಿರ್ತಕ್ಕಂಥ ಹೆಸರುಬೇಳೆನ ಹಾಕ್ಕೊಳ್ಳಿ. ನಂತರ ಅದಕ್ಕೆ ಅರ್ಧ ಕಪ್ಪಷ್ಟು ಬೆಲ್ಲನ ಹಾಕ್ಕೊಳ್ಳಿ. ಬೆಲ್ಲ ಚೆನ್ನಾಗಿ ಕರಗೋವರೆಗೂ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸಿದ ನಂತರ ತುರಿದಿರ್ತಕ್ಕಂಥ ಕೊಬ್ಬರಿ, ಏಲಕ್ಕಿ, ಲವಂಗನ ಹಾಕ್ಕೊಳ್ಳಿ. ಹಾಕ್ಕೊಂಡು ಕೊನೆಯಲ್ಲಿ ಅರ್ಧ ಸ್ಪೂನಷ್ಟು ಶುಂಠಿ ಪುಡಿನ ಉದುರಿಸ್ಬೇಕು. ಮೇಲೆ ಉದುರಿಸಿದರೆ ಈಗ ಹೆಸರುಬೇಳೆ ಪಾಯಸ ರೆಡಿ ಆಯಿತು. ಇವಾಗ ಅಕ್ಕಿ ಹಿಟ್ಟಿನ ಚಪಾತಿ ಹಾಗೂ ಹೆಸರುಬೇಳೆ ಪಾಯಸ ತಿನ್ನೋಕ್ಕೆ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮನೆಯಲ್ಲಿ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್.